ಹೊಸ ಬದುಕಿನ ಕತೆ ಆರಂಭ ಮಾಡೋಕ್ಕೂ ಮೊದಲೇ ಒಬ್ಬ ಹುಡುಗನ ಪ್ರಾಣ ಹೋಗಿದೆ. ಕೈಯಿಲ್ಲದ ಒಬ್ಬ ತಂದೆ ಕಷ್ಟಪಟ್ಟು ಮೂಟೆ ಹೊತ್ತು ಸಾಕಿದ್ದ ಹುಡುಗ, ಮಗನಿಗೆ ಯಾವುದಕ್ಕೂ ಕಡಿಮೆ ಇಲ್ಲದಂತೆ ಬಾಡಿ ಬಿಲ್ಡರ್ ಮಾಡಿದ್ದ ತಂದೆ. ಆದರೆ ಕೈ ತುಂಬ ದುಡಿತಾ ಇದ್ದ ಮಗ ಒಬ್ಬಳಿಗೋಸ್ಕರ ಆಸೆ ಪಟ್ಟಿದ್ದ. ಅವಳು ಹುಡುಗನಿಂದ ಬರುವಷ್ಟು ದುಡ್ಡನ್ನು ಪೂರಾ ಕಿತ್ಕೊಂಡು ಹುಡುಗನಿಗೆ ಕೈ ಕೊಟ್ಲು. ವ್ಯಾಲೆಂಟೈನ್ಸ್ ಡೇಗೆ ಸರ್ಪ್ರೈಸ್ ಗಿಫ್ಟ್ ಕೊಡೋ ಪ್ಲಾನ್ ಮಾಡಿದ್ದ. ಹುಡುಗನ ಕೈಗೆ ತನ್ನದೇ ಮದುವೆಯ ಲಗ್ನ ಪತ್ರಿಕೆ ತಂದು ಕೊಟ್ಲು. ಹುಡುಗನ ಕತೆ ಅಲ್ಲಿಗೆ ಮುಗಿದಿತ್ತು. ಆತನೊಬ್ಬ ಬಾಡಿ ಬಿಲ್ಡರ್, ಜಿಮ್ ಟ್ರೈನರ್. ದೇಹವನ್ನ ಗಟ್ಟಿಯಾಗಿ ಇಟ್ಕೊಳ್ಳೋ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದ. ಬೇರೆಯವರಿಗೆ ಟ್ರೈನಿಂಗ್ ಕೊಡ್ತಿದ್ದ. ಕಟ್ಟುಮಸ್ತಾಗಿದ್ದ. ಕುಸ್ತಿ ಪೈಪೋಟಿ ಅಂತ ಬಂದ್ರೆ ನಿಂತು ಗೆದ್ದು ಬರ್ತಿದ್ದ. ಎಂತಹ ಏಟುಗಳನ್ನು ತಡೆದುಕೊಳ್ಳುವಷ್ಟು ಹುಂಬ. ಆದರೆ ಮನಸ್ಸಿನ ಭಾವನೆಗಳನ್ನ ಗಟ್ಟಿ ಮಾಡಿಕೊಳ್ಳುವುದರಲ್ಲಿ ಸೋತಿದ್ದ. ಜೀವವನ್ನೇ ಬಿಟ್ಟು ಹೋಗಿದ್ದಾನೆ 26 ವರ್ಷದ ವಯಸ್ಸಿನ ಕಿರಣ್. ಪ್ರೀತಿಸಿದವಳು ಕೈಕೊಟ್ಟಳು, ಇವನು ಪ್ರಾಣ ಬಿಟ್ಟ. ಕಿರಣ್ ಒಂದು ಹುಡುಗಿಯನ್ನ ತುಂಬಾ ಪ್ರೀತಿ ಮಾಡ್ತಿದ್ದ. ಅವಳ ಜೊತೆಯಲ್ಲೇ ಬದುಕುವ ಕನಸು ಕಂಡಿದ್ದ. ಆದರೆ ಅವಳ ಕನಸೇ ಬೇರೆ ಇತ್ತು. ಅವಳಿಗೆ ಈ ಹುಡುಗನ ದುಡ್ಡು ಬೇಕಿತ್ತು, ಇವನು ಬೇಕಿರ್ಲಿಲ್ಲ. ಮಾಡ್ಕೊಳ್ಳೋನೆ ಅಲ್ಲ ಅವನು. ದುಡ್ಡು ಎಲ್ಲ ಲಾಸ್ ಮಾಡ್ಬಿಟ್ಲು. ದುಡ್ಡು 1 ರೂಪಾಯಿ ಇಲ್ಲ ಅವನ ಕೈಯಲ್ಲಿ. ತುಂಬಾ ಧೈರ್ಯವಂತ. ಈ ರೋಡಲ್ಲಿ ಯಾರನ್ನಾದ್ರೂ ಕೇಳಿ, ತುಂಬಾ ಧೈರ್ಯವಂತ. ಅವನಿಗೆ ಮಾಡ್ಕೊಳ್ಳೋನೆ ಅಲ್ಲ. ನೀನೇನೋ ಅಪ್ಸೆಟ್ ಆಗಿದ್ದಾನೆ, ಇದ್ರಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಬಟ್ ಅವಳಿಗೆ ಶಿಕ್ಷೆ ಆಗ್ಲೇಬೇಕು. ಬೇರೆ ಮನೆ ಮಕ್ಳು ಇರ್ತಾರೆ, ಗಂಡು ಮಕ್ಳು ಎತ್ತಿ ಒತ್ತಿ ಸಾಕಿರ್ತಾರೆ. ಅವ್ರಿಗೆ ಈ ತರ ನೆಕ್ಸ್ಟ್ ಟೈಮ್ ಆಗ್ಬಾರ್ದು. ಡೆತ್ ನೋಟ್ ಬರ್ದಿದ್ದಾನೆ. ದಿವ್ಯಾ ಅವ್ರ ಅಮ್ಮ ಪಾರ್ವತಮ್ಮ ಅಂತ ಬರ್ದಿಟ್ಟಿದ್ದಾನೆ. ಡೆತ್ ನೋಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹ್ಯಾಂಡ್ ಓವರ್ ಮಾಡಿದ್ವಿ. FIR ಕೂಡ ಆಗಿದೆ. ಅವ್ರಿಗೆ ನಿಮ್ಮ ಮನೇಲಿ ಬಂದಾಗ ಮದುವೆ ವಿಚಾರ ಮಾತಾಡಿದ್ರು. ಏಕೈಕಿ ಯಾಕೆ ಉಲ್ಟಾ ಹೊಡೆದ್ರು ಅಂದ್ರೆ ಅವಳಿಗೆ ಬೇರೆ ಅಫೇರ್ಸ್ ತುಂಬಾ ಇದೆ. ನನಗೂ ಗೊತ್ತಿತ್ತು. ನಾನು ಅವ್ನ ಕಿವಿಗೂ ಹಾಕಿದ್ದೆ ಇದನ್ನ. ಅವನು ನಂಬಿರ್ಲಿಲ್ಲ. ಇಷ್ಟು ದಿನ ನಮ್ನೆ ಬಿಟ್ಟು ಹೋದ ಲಾಸ್ಟಿಗೆ. ಹುಡುಗ ಪ್ರೀತಿಯ ಉಡುಗೊರೆ ಕೊಡೋಕೆ ಕಾಯ್ತಿದ್ದ. ಹುಡುಗಿ ಪ್ರೀತಿಸಿದ ಹುಡುಗನಿಗೆ ಶಾಕ್ ಕೊಟ್ಲು. ಅವರಿಬ್ಬರದ್ದು ಒಂದಲ್ಲ ಎರಡಲ್ಲ 3 ವರ್ಷದ ಪ್ರೀತಿ. ಆಕೆಯ ಮನೆಯವರಿಗೆ ಕಷ್ಟ ಇತ್ತು. ಆ ಕಷ್ಟದಲ್ಲಿ ನಿಂತು ಜೀವನದ ಜವಾಬ್ದಾರಿಯನ್ನ ಹೊರ್ತೀನಿ ಎಂದು ಧೈರ್ಯ ತುಂಬಿದ್ದಂತೆ ಕಿರಣ್. ವ್ಯಾಲೆಂಟೈನ್ಸ್ ಡೇ ದಿನ ಲವರ್ ಸರ್ಪ್ರೈಸ್ ಕೊಡೋಕೆ ಕಾಯ್ತಾ ಇದ್ದ ಹುಡುಗನಿಗೆ ಹುಡುಗಿ ಶಾಕಿಂಗ್ ಆಘಾತವನ್ನೇ ಕೊಟ್ಟು ಬಿಟ್ಲು. ಲವ್ ಯು ಎಂದವನಿಗೆ ಕೊಟ್ಟಳು ಅವಳದ್ದೇ ಲಗ್ನ ಪತ್ರಿಕೆ. ನಿಶ್ಚಿತಾರ್ಥವೂ ಆಗಿತ್ತು. ಪ್ರಿಯಕರನಿಗೆ ಗೊತ್ತಿರಲಿಲ್ಲ. ಫೆಬ್ರವರಿ 14 ಬರಲಿ ತಾನು ಪ್ರೀತಿಸಿದ ಹುಡುಗಿಗೆ ಮರೆಯಲಾಗದ ಪ್ರೇಮದ ಉಡುಗೊರೆ ಕೊಡಬೇಕು ಅಂತ ಕನಸು ಕಂಡಿದ್ದ ಕಿರಣ್. ಆದರೆ ಹುಡುಗಿ ಕೊಟ್ಟಿದ್ದು ಲಗ್ನ ಪತ್ರಿಕೆ. ಎಂಗೇಜ್ಮೆಂಟ್ ಕೂಡ ಆಗಿ ಹೋಗಿತ್ತು. ಆದರೆ ಅಷ್ಟರಲ್ಲೇ ಆತನ ಪ್ರೇಯಸಿ ಶಾಕಿಂಗ್ ನ್ಯೂಸ್ ಹೇಳಿದ್ಲು. ಬೇರೆಯವನ ಜೊತೆ ಎಂಗೇಜ್ಮೆಂಟ್ ಕೂಡ ಆಗಿ ಲಗ್ನ ಪತ್ರಿಕೆ, ಹೊಸ ಸೀರೆ ಸಮೇತ ಫೋಟೋ ಕಳಿಸಿದ್ಲು. ಅಷ್ಟೇ ಪ್ರೀತಿಸಿದ ಹುಡುಗಿ ಬಿಟ್ಟೋದ್ಲು ಅಂತ ಮನೆಯಲ್ಲಿ ರೂಮ್ ಲಾಕ್ ಮಾಡಿಕೊಂಡಿದ್ದವನು ನೇಣು ಹಾಕಿಕೊಂಡಿದ್ದಾನೆ. ತಾಯಿಗೆ ಒಂದು ವೈಟ್ ಪೇಪರ್ ಪೆನ್ನು ಕೊಡು ಅಂದಿದ್ದಂತೆ. ಸ್ವಲ್ಪ ಅನುಮಾನ ಬಂದ್ರು. ಲೆಕ್ಕ ಬರೀಬೇಕಮ್ಮ ಎಂದಿದ್ದಕ್ಕೆ ಪೆನ್ನು ಪೇಪರ್ ಕೊಟ್ರಂತೆ. ರೂಮಿಗೆ ಹೋದವನು ಬಾಗಿಲು ತೆರೆದಿಲ್ಲ ಅಷ್ಟೇ. ಕಿರಣ್ ತಂಗಿಯ ಕಣ್ಣಲ್ಲಿ ಆಕ್ರೋಶದ ಬೆಂಕಿ. ಕಿರಣನ ತಂಗಿಯ ಕಣ್ಣೀರು ಕೂಡ ಬತ್ತಿ ಹೋಗಿದೆ. ಆಕೆಯ ಕಣ್ಣಲ್ಲಿ ಈಗ ಅಣ್ಣನ ಸಾವಿಗೆ ಕಾರಣ ಆದವಳಿಗೆ ಶಿಕ್ಷೆಯಾಗಬೇಕು ಅನ್ನೋ ಆಕ್ರೋಶ ಕಾಣುತ್ತಿದೆ. ಮಾಡ್ಕೊಳ್ಳೋನೆ ಅಲ್ಲ ಅವನು. ದುಡ್ಡು ಎಲ್ಲ ಲಾಸ್ ಮಾಡ್ಬಿಟ್ಲು. ದುಡ್ಡು 1 ರೂಪಾಯಿ ಇಲ್ಲ ಅವನ ಕೈಯಲ್ಲಿ. ತುಂಬಾ ಧೈರ್ಯವಂತ. ಈ ರೋಡಲ್ಲಿ ಯಾರನ್ನಾದ್ರೂ ಕೇಳಿ, ತುಂಬಾ ಧೈರ್ಯವಂತ. ಅವನಿಗೆ ಮಾಡ್ಕೊಳ್ಳೋನೆ ಅಲ್ಲ. ನೀನೇನೋ ಅಪ್ಸೆಟ್ ಆಗಿದ್ದಾನೆ, ಇದ್ರಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಬಟ್ ಅವಳಿಗೆ ಶಿಕ್ಷೆ ಆಗ್ಲೇಬೇಕು. ಬೇರೆ ಮನೆ ಮಕ್ಳು ಇರ್ತಾರೆ, ಗಂಡು ಮಕ್ಳು ಎತ್ತಿ ಒತ್ತಿ ಸಾಕಿರ್ತಾರೆ. ಅವ್ರಿಗೆ ಈ ತರ ನೆಕ್ಸ್ಟ್ ಟೈಮ್ ಆಗ್ಬಾರ್ದು. ಡೆತ್ ನೋಟ್ ಬರ್ದಿದ್ದಾನೆ. ದಿವ್ಯಾ ಅವ್ರ ಅಮ್ಮ ಪಾರ್ವತಮ್ಮ ಅಂತ ಬರ್ದಿಟ್ಟಿದ್ದಾನೆ. ಡೆತ್ ನೋಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹ್ಯಾಂಡ್ ಓವರ್ ಮಾಡಿದ್ವಿ. FIR ಕೂಡ ಆಗಿದೆ.
ಕಿರಣ್ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ವಾಸವಾಗಿದ್ದ. ಬಾಡಿ ಬಿಲ್ಡಿಂಗ್ ಮಾಡ್ತಾನೆ, ಜಿಮ್, ಟ್ರೈನಿಂಗ್, ಫೈನಾನ್ಸ್ ಅಂತ ಮಾಡಿಕೊಂಡಿದ್ದ. ಲಕ್ಷ ದುಡಿತಾ ಇದ್ದ, ಚೆನ್ನಾಗೇ ಇದ್ದ. ಸುಮಾರು 3 ವರ್ಷದ ಹಿಂದೆ ತನಗಿಂತ ದೊಡ್ಡವಳಾಗಿದ್ದ ಒಬ್ಬಳಿಗೆ ಪ್ರೀತಿಗೆ ಬಿದ್ದಿದ್ದ. ಆ ಹುಡುಗಿಯ ತಂದೆ ಸುಮಾರು 30 ರಿಂದ 50 ಲಕ್ಷದಷ್ಟು ಸಾಲ ಇತ್ತಂತೆ. ಆ ಸಾಲವನ್ನ ಕಿರಣನೇ ತೀರಿಸಿದ್ದ. ಮದುವೆ ಆಗ್ತೀನಿ, ನಿನ್ನ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ಇರ್ತೀನಿ ಎಂದಿದ್ದ ಹುಡುಗಿ ಕೊನೆಗೆ ಲಗ್ನ ಪತ್ರಿಕೆ ತಂದು ಕೊಟ್ಟಿದ್ಲು. ಏಕಾಏಕಿ ಯಾಕೆ ಉಲ್ಟಾ ಹೊಡೆದ್ಲು ಅಂದ್ರೆ ಅವಳಿಗೆ ಬೇರೆ ಅಫೇರ್ಸ್ ತುಂಬಾ ಇದೆ. ನನಗೂ ಗೊತ್ತಿತ್ತು, ನಾನು ಅವ್ನ ಕಿವಿಗೂ ಹಾಕಿದ್ದೆ ಇದನ್ನ. ಅವನು ನಂಬಿರ್ಲಿಲ್ಲ ಇಷ್ಟು ದಿನ, ನಮ್ಮನ್ನೇ ಬಿಟ್ಟು ಹೋದ ಲಾಸ್ಟಿಗೆ. ಡ್ಯಾಡಿಗೆಲ್ಲ ಗೊತ್ತಿತ್ತು. ಡ್ಯಾಡಿ ಮನೆಗೆ ಬಂದು ಅಪ್ಪ ಅಮ್ಮನ ಹತ್ರ ಎಲ್ಲ ಕೂತ್ಕೊಂಡು ಮಾತಾಡಿದ್ರು, ಮದ್ವೆ ಮಾಡ್ಕೊಂಡು ಕೊಡಿ ಅಂಕಲ್ ಅಂತ. ಆಯ್ತಮ್ಮ, ನೀವು ಯಾವಾಗ ಹೇಳ್ತೀರೋ ಅವಾಗ ಮದ್ವೆ ಮಾಡ್ಕೊಂಡು ಕೊಡ್ತೀವಿ, ನಮ್ದು ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲ ಅಂತ ನಾವು ಇಷ್ಟ ಬಂದಂಗೆ ಬಿಟ್ಟಿದ್ವಿ ಅವನ್ನ. ಹಾ, ನನ್ನ ಹತ್ರ ಹೇಳ್ಕೊಂಡಿರ್ಲಿಲ್ಲ. ಅದಕ್ಕೆ ಜೊತೆ ಚೆನ್ನಾಗಿದ್ದೀನಿ ಅಂತ ಅಷ್ಟೇ ಹೇಳ್ಕೊಂಡಿದ್ದು, ಇನ್ನೇನು ಹೇಳ್ಕೊಂಡಿರ್ಲಿಲ್ಲ ನಾನು. ಎರಡು ಮನೆಯವರು ಒಪ್ಪಿದ್ರು, ಅವಳೇ ಕೈ ಕೊಟ್ಲು. ಕೈ ಇಲ್ಲದಿದ್ದರೂ ಸಾಕಿದ್ದ ಅಪ್ಪನ ನೆನಪೇ ಆಗ್ಲಿಲ್ವಾ? ಜೀವನದಲ್ಲಿ ನನಗೊತ್ತಿರೋಂಥ ಮಟ್ಟ ಮೂಟ ಹೊತ್ತು ಜೀವನ ಮನೆ ಮಕ್ಕಳು ಸಾಕಿ ಇವತ್ತು ಒಂದು ಹುಡುಗಿಗೋಸ್ಕರ ಇವತ್ತು ಅಪ್ಪ ಅಮ್ಮನ್ನ ಇವತ್ತು ಈ ಕೈ ನೋಡಲಿಲ್ಲ ಸರ್. ಅವನು ಅಟ್ಲೀಸ್ಟ್ ಈ ಕೈ ನೋಡಲಿಲ್ಲ. ಆಯ್ತಾ, ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟ. ಇವತ್ತು ನ್ಯಾಯ ನನಗೆ ದಯವಿಟ್ಟು ಬೇಕು. ಇಂಥ ಹೆಣ್ಮಕ್ಳು ಬೇಡ ಪ್ರಪಂಚದಲ್ಲಿ. ಮಕ್ಕಳಿಗೆ ಭಾಳ ಅನ್ಯಾಯ ಆಗ್ತಿದೆ. ದಯವಿಟ್ಟು ನ್ಯಾಯ ಕೊಡಿಸಿ ಅಂತ ನಾನು ಕೇಳ್ಕೊತೀನಿ. ಮೂಟೆ ಹೊತ್ತು ಮಕ್ಕಳನ್ನ ಸಾಕಿದ್ದ ಅಪ್ಪನಿಗೆ ಇನ್ನೇನು ಮಗ ಕೈಗೆ ಬಂದ. ನಾನು ನೆಮ್ಮದಿಯಾಗಿರಬಹುದು ಎಂದುಕೊಂಡಿದ್ರೇನೋ, ಆದರೆ ಮಗನೇ ಇಲ್ಲ. ಒಬ್ಬ ಹುಡುಗಿಗಾಗಿ ಹೆತ್ತು ಹೊತ್ತು ಸಾಕಿದವರನ್ನ ಬಿಟ್ಟು ಸಾಯ್ತಾರಲ್ಲ, ಇವರಿಗೆ ಅಪ್ಪ ಅಮ್ಮನ ವ್ಯಾಲ್ಯೂ ಗೊತ್ತಾಗೋದಿಲ್ವಾ? ಈ ಅಪ್ಪ ಕೇಳ್ತಿರೋದು ಅದೇ ಪ್ರಶ್ನೆ. ನಾನು ಕೇಳೋದು ಇಷ್ಟೇ, ಇಂಥ ಗಂಡು ಮಕ್ಕಳು ಮುತ್ತಿನಂಥ ಮಕ್ಕಳನ್ನೆಲ್ಲ ಸಾಕಿ ಸಲ್ವಿ ಒಂದು ಹುಡುಗಿಗೋಸ್ಕರ ಇಷ್ಟು ಸುಮಾರು ಒಂದು 40 ಲಕ್ಷ 50 ಲಕ್ಷ ರೂಪಾಯಿ ಮನೆಯಿಂದ ಕಳ್ಕೊಂಡು ಅನ್ಯಾಯ ಮಾಡ್ಕೊಂಡು ಇವತ್ತು ನನಗೆ ಅನ್ಯಾಯ ಮಾಡ್ಬಿಟ್ಟು ಸರ್. ಇವತ್ತು ನನ್ನ ಮಗ ಇಲ್ಲ. ಇವತ್ತು ಏನು ಮಾಡ್ಬೇಕು ನನಗೆ ಗೊತ್ತಿಲ್ಲ. ದಯವಿಟ್ಟು ನ್ಯಾಯ ಕೊಡಿಸಿ ಅಂತ ಇಡೀ ಪ್ರಪಂಚಕ್ಕೆ ನಾನು ಕೇಳ್ಕೊತೀನಿ. ಇಷ್ಟು ಮಾತ್ರ ಹೇಳಬಲ್ಲೆ ಸರ್. ಬಂದಿದ್ರು ಸರ್. ನಾನು ಹೇಳಿದ್ದೆ, ಆಯ್ತಪ್ಪ ಮಾಡ್ಕೊಂತನೂ ಹೇಳಿದ್ದೆ. ಸೊ ಹಾಗಾಗಿ ಹೂನಪ್ಪ ಆಯ್ತು ಅಂತಲೂ ಹೇಳಿದ್ದ. ಆಯ್ದಾದ್ಮೇಲೆ ಒಂದು 35 ಲಕ್ಷ 40 ಲಕ್ಷ ಸಾಲ ಇದೆ ಅಂತಲೂ ಹೇಳಿದ್ರು. ಸೊ ಹಾಗಾಗಿ ಆ 40 ನನ್ನ ಮಗನೇ ಎಲ್ಲ ಪ್ರತಿಯೊಂದು ತೀರಿಸಿ ಮಾಡಿದ್ರು. ಮನೆಗೆ 5 ಲಕ್ಷ ತೊಗೊಂಬಂದ್ರು, ಅವ್ರ ತಾಯಿ ಕೊಯ್ ಕೊಡೋನು, 10 ಲಕ್ಷ ರೂಪಾಯಿ ತೊಗೊಂಡ್ರು ಕೊಡೋನು, ಪ್ರತಿಯೊಂದು ತಂದು ಅವ್ನು ಕೊಡೋನು. ಸೊ ಹಾಗಾಗಿ ನನ್ನ ಒಡನಾಟಕ್ಕಿಂತ ಅವ್ರ ತಾಯಿ ಒಡನಾಟ ಇತ್ತು. ಸೊ ಹಾಗಾಗಿ 3 ದಿನ ನೋಡಿದ್ರೆ 4 ದಿನ ನೋಡಿದ್ರೆ ಅದು ದುಡ್ಡು ಇರ್ತಿಲ್ಲ. ಏನೋ ಎತ್ತಂತ ಕೇಳಿದ್ರೆ ಅವ್ರ ಅಮ್ಮನ ನಾನು ಕೇಳಿದೆ, ಇಲ್ಲ ಏನೋ ಫೈನಾನ್ಸ್ ಮಾಡ್ತಾವೆ, ಹಂಗೆ ಮಾಡ್ತಾನೆ. ಸೊ ಹಾಗಾಗಿ ಭಾಳ ಬೇಜಾರಾಯಿತು, ಭಾಳ ನೋವಾಯಿತು. ದಯವಿಟ್ಟು ಇಡೀ ಪರಿವರ್ತನೆಗೆ ನ್ಯಾಯ ಕೊಡಿಸಿ ಅಂತ ನಾನು ಕೇಳ್ಕೊಂಬಲ್ಲೆ. ವೀಕ್ಷಕರ, ಕಿರಣ್ ಅವರ ತಂದೆಗೆ ಒಂದು ಕೈ ಇಲ್ಲದೆ ಇದ್ರೂ ಮಕ್ಕಳನ್ನ ಮುತ್ತಿನಂತೆ ಸಾಕಿದ್ದಾರೆ. ಅಂತವರ ಹೊಟ್ಟೆಯಲ್ಲಿ ಹುಟ್ಟಿದ್ದ ಕಿರಣ್ ಮನೆಯವರನ್ನ ಚೆನ್ನಾಗಿ ನೋಡಿಕೊಳ್ತಿದ್ದ. ಅಪ್ಪನಿಗೆ ಆಸರೆಯಾಗಿದ್ದ, ತಂಗಿಗೆ ಪ್ರೀತಿಯ ಅಣ್ಣನಾಗಿದ್ದ. ದುಡ್ಡು ಕೊಡುವವರೆಗೆ ಪ್ರೀತಿಸಿದವಳಿಗೂ ಪ್ರಿಯಕರಣೆ ಆಗಿದ್ದ. ಈಗ ಅವನು ಏನೂ ಇಲ್ಲ. ಒಂದು ಲಗ್ನ ಪತ್ರಿಕೆ ಆತನ ಬದುಕನ್ನೇ ಸಮಾಧಿ ಮಾಡಿಬಿಟ್ಟಿದೆ. ಪ್ರೀತಿ ಮುಖ್ಯ ನಿಜ, ಆದರೆ ಪ್ರೀತಿ ಅನ್ನೋದು ಕೇವಲ ಹುಡುಗ ಹುಡುಗಿಯರ ಪ್ರೀತಿಯಷ್ಟೇ ಅಲ್ಲ. ಅದಕ್ಕಿಂತಲೂ ದೊಡ್ಡ ಪ್ರೀತಿ ಹೆತ್ತವರ ಪ್ರೀತಿ. ಇದನ್ನ ಜನ ಯಾವಾಗ ಅರ್ಥ ಮಾಡ್ಕೊಳ್ತಾರೋ ಏನೋ. ಇದು ಇವತ್ತಿನ ಇದೆಲ್ಲ ಬೇಕಿತ್ತ ಕಾರ್ಯಕ್ರಮದ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.